ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇತ್ತು. ಮೊನ್ನೆ ಹೋರಾಟದ ವೇದಿಕೆಯವರು ಹೋರಾಟವನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದರು. ಮುಂದೆ ಗಡುವು ಕೊಟ್ಟು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದರು. ಅದೇ ವಿಚಾರವಾಗಿ ಏನು ಸುಮಾರು 5 ವರ್ಷಗಳ ಕಾಲ ಇದು ಹೋರಾಟ ನಡೆದಿತ್ತು. ಈ ಹೋರಾಟ ಒಂದು ಹಂತಕ್ಕೆ ಬಂದಿತ್ತು. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದಂಥ ವಿನಯ್ ಕುಲಕರ್ಣಿಯವರು ಇರ್ಬೋದು, ಅಬ್ಬಯ್ಯವರು, ನಮ್ಮ ಸಂತೋಷ್ ಲಾಡ್ ಸಾಹೇಬರು ಎಲ್ಲರೂ ಸೇರಿ ಒಂದು ಒಪ್ಪಿಗೆ ಸೂಚಿಸಿ ಸರ್ಕಾರದಿಂದ ಒಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯನ್ನು ಹುಬ್ಬಳ್ಳಿ ಧಾರವಾಡ ವಿಭಜನೆ ಮಾಡಿ ಸರ್ಕಾರಕ್ಕೆ ಕಳಿಸುವಂಥ ಕೆಲಸ ಮಾಡಿದರು. ಆ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಪಾಸ್ ಆಗಿ ಕೂಡ ರಾಜ್ಯಪಾಲರಿಗೆ 28/4/2025 ಕಳಿಸುವಂಥದ್ದಾಗಿತ್ತು. ಅದಾದ ನಂತರ ಸುಮಾರು 13 ತಿಂಗಳ ಕಾಲಹರಣ ಮಾಡಿ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಮಾಡಿ ಇನ್ನೇನು ಕಾಂಗ್ರೆಸ್ದವ್ರಿಗೆ ಇದು ಕ್ರೆಡಿಟ್ ಹೋಗ್ತೈತಿ ಅನ್ನುವಂಥ ವಿಚಾರ ಇಟ್ಕೊಂಡು 13 ತಿಂಗಳಿಂದ ರಾಜ್ಯಪಾಲರು ರಾಜಕೀಯ ಮಾಡುವಂಥ ಕೆಲಸ ಆಗಿತ್ತು. ತದನಂತರ ಮಹಾನಗರ ಪಾಲಿಕೆಯಲ್ಲಿ 30ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಒಂದು ಹೊಸ ಟರಾವ್ ಮಾಡ್ತಾರೆ. ಬೃಹತ್ ಮಹಾನಗರ ಪಾಲಿಕೆ ಅಂತಂದು BJP ಎಲ್ಲ ಸದಸ್ಯರು ಏಕಪಕ್ಷೀಯ ನಿರ್ಣಯ ತಗೊಂಡು ಬೃಹತ್ ಮಹಾನಗರ ಪಾಲಿಕೆ ಮಾಡ್ತೀವಿ ಅಂತ ಟರಾವ್ ಮಾಡಿ ಸರ್ಕಾರಕ್ಕೆ ಕಳ್ಸೋಕ್ಕೆ ತಯಾರಿ ಮಾಡಿದಂಥ ಸಂದರ್ಭದಲ್ಲಿ ಹೋರಾಟಗಾರರು ಮತ್ತೆ ಎಚ್ಚೆತ್ತುಕೊಂಡು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಹೋರಾಟ ಆರಂಭ ಆಗ್ತೈತಿ. ಹೋರಾಟಕ್ಕೆ ಪ್ರತಿ ಒಂದನೇ ದಿವಸ ಏನು ಮಹಾನಗರ ಪಾಲಿಕೆ ಎದುರುಗಡೆ ಕೂತ್ಕೊಂಡು ಹೋರಾಟ ಸ್ಟಾರ್ಟ್ ಮಾಡಿದರು. ಒಂದನೇ ದಿವಸದಿಂದನೇ ಜೊತೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮೆಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಆ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತು ಅವರ ಜೊತೆಗೆ ನಿಂತು ನಾವು ಹೋರಾಟ ಮಾಡುವಂಥ ಕೆಲಸ ಮಾಡಿದ್ವಿ. ತದನಂತರ ಅನೇಕ ವಿಚಾರಗಳು ಈ ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಪತ್ರ ಬರೆದು ಗವರ್ನರ್ಗೆ ಅದು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಾರ್ದಂಗೆ ತಡೆ ಇಡುವ ಮೂಲಕ ಅವರು ಪತ್ರವನ್ನು ಕೂಡ ಬರೆದಿದ್ದರು. ಇಂಥ ಅನೇಕ ದ್ರೋಹದ ಕೆಲಸ BJPಯ ನಮ್ಮ ಪಾಲಿಕೆ ಸದಸ್ಯರುಗಳಿರ್ಬೋದು, BJPಯ ಮುಖಂಡರುಗಳು, ಶಾಸಕ ಅರವಿಂದ್ ಬೆಲ್ಲದರು, ಸಂಸದರು ಎಲ್ಲರೂ ಮೋಸ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಪ್ರತಿದಿನ ಹೋರಾಟಕ್ಕೆ ಕಿಚ್ಚು ಎತ್ತು, ಪ್ರತಿದಿನ ಸಂಘ ಸಂಸ್ಥೆಗಳು ಆ ಹೋರಾಟಕ್ಕೆ ಬೆಂಬಲ ಸೂಚನೆ ಮಾಡಕತ್ತು, ಜನಾಂದೋಲನ ರೀತಿಯಲ್ಲಿ ತೆರಳುತ್ತೈತಿ ಅನ್ನುವಂಥ ಹೆದರಿ ಅವರು ಗವರ್ನರ್ ಕಡೆಯಿಂದ ಸಹಿ ಹಾಕಿಸಿ ಕಳಿಸುವಂಥ ಕೆಲಸ ಮಾಡಿದರು. ಸಹಿ ಹಾಕಿಸಿ ಕಳಿಸುವಂಥದ್ರಲ್ಲಿ ಒಂದೆರಡು ಕಂಡೀಷನ್ಗಳನ್ನು ಹಾಕಿ ಕಳಿಸುವಂಥ ಕೆಲಸ ಮಾಡಿದರು. ಆ ಕಂಡೀಷನ್ನ ಈಗಾಗಲೇ ನಾವು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಕಾನೂನು ಮಂತ್ರಿಗಳಿದ್ದರು, ಅವರ ಸೆಕ್ರೆಟರಿ, ಕಾನೂನು ಸಲಹೆಗಾರರಿಗೆಲ್ಲ ಮಾತಾಡಿ ನಾವು ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ನಿಯೋಗ ತೊಗೊಂಡು ಹೋಗಿ ನಮ್ಮ ಸ್ಥಳೀಯ ಶಾಸಕರುಗಳು ಮತ್ತು ಇಲ್ಲಿದ್ದಂಥ ಮುಖಂಡರುಗಳು ಎಲ್ಲರ ನೇತೃತ್ವದಲ್ಲಿ ಹೋಗಿ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಎಲ್ಲ ವಿಚಾರ ಹೇಳಿ ಬಂದೀವಿ. ಬಹಳಷ್ಟು ಬೇಗ ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವಂಥದ್ದಾಗ್ತೈತಿ. ಏನೆರಡು ಕಂಡೀಷನ್ಗಳಿದ್ದಾವೆ ಅದಕ್ಕೆ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡುವಂಥದ್ದು ಮಾಡ್ತಾರೆ. ಇದ್ರ ಮಧ್ಯೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಧಾರವಾಡ ಭಾಗದ ಪಾಲಿಕೆ ಸದಸ್ಯರುಗಳು ಸುಮಾರು 12 ಜನ ಪಾಲಿಕೆ ಸದಸ್ಯರುಗಳು ಈ ಹೋರಾಟದಲ್ಲಿ ರಾಜಕಾರಣ ಬೆರೀತಾ ಇದೆ ಅನ್ನುವಂಥ ವಿಚಾರ ಶಾಸಕ ಅರವಿಂದ್ ಬೆಲ್ಲದರು ಹೇಳಿದರು. ಅದರ ವಿರುದ್ಧವಾಗಿ ಕೂಡಲೇ ಎಲ್ಲ ನಮ್ಮ 12 ಪಾಲಿಕೆ ಸದಸ್ಯರುಗಳು ಮತ್ತು ಅವರ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಪಾಲಿಕೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಕೆಲಸ ನಮ್ಮೆಲ್ಲ ಸದಸ್ಯರು ಮಾಡಿದರು. ನಾವು ಕೂಡ ಅವರು ಪಕ್ಷದ ಅಧ್ಯಕ್ಷರಾದಂಥ ನನಗೆ ಮತ್ತು ಅರವಿಂದ್ ಯಗನಗೌಡರು ಕೊಡುವಂಥ ಕೆಲಸ ಮಾಡಿದರು. ಅದನ್ನು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಲ್ತಾಫ್ ಹಳ್ಳೂರವರ ಮುಖಾಂತರ ನಾವು DK ಶಿವಕುಮಾರ್ ಅವ್ರಿಗೆ ಆವಾಗ ಅಧ್ಯಕ್ಷ ಇದ್ದಂಥ DK ಶಿವಕುಮಾರ್ ಸಾಹೇಬ್ರಿಗೆ ಕಳಿಸುವಂಥ ಕೆಲಸ ಮಾಡಿದ್ವಿ. ಅದೆಲ್ಲ ಅವರು ಹೋರಾಟದ ತೀವ್ರತೆ ಗೊತ್ತಾಗಿ ಆ ಹೋರಾಟದಿಂದ ಸಾರ್ವಜನಿಕರಿಗೆ ಇಲ್ಲೇನು ಅನುಕೂಲ ಆಗ್ತೈತಿ ಅನ್ನುವಂಥದ್ದೆಲ್ಲ ಅರಿತು ಇದು ಪ್ರಾಮಾಣಿಕವಾಗಿ ಜನರ ಪರವಾಗಿ ಕೆಲಸ ಮಾಡಕತ್ತಾರ, ಪ್ರಾಮಾಣಿಕ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಕತ್ತಾರ ನಮ್ಮ ಸದಸ್ಯರುಗಳು ಅಂತೇಳಿ ಅವರೇನು ಕೊಟ್ಟಂಥ ರಾಜೀನಾಮೆ ಪತ್ರವನ್ನು ತಿರಸ್ಕರಿಸಿ ಅಂಗೀಕರಿಸದೆ ಮುಂದೆ ನೀವು ಇಂಥ ಜನಪರ ಹೋರಾಟಗಳನ್ನು ಮಾಡ್ತಾ ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿರಿ ಅಂತ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷ ಅಲ್ತಾಫ್ ಹಳ್ಳೂರವರು ಆದೇಶ ಮಾಡಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇವತ್ತು ತಾರೀಕಿಗೆ ಅಂತ್ಯಕ್ಕೆ ಬಂದು 8ನೇ ತಾರೀಕಿಗೆ ಗಡುವು ಕೊಡುವ ಮುಖಾಂತರ ಇವತ್ತು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. 1 ತಿಂಗಳ ಟೈಮನ್ನು ಸರ್ಕಾರ ಕೊಟ್ಟದೆ. ಈ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ರಾಜ್ಯ ಸರ್ಕಾರ, ಎಲ್ಲ ಕಾಂಗ್ರೆಸ್ನ ಮುಖಂಡರು ಕೂಡ ಪಕ್ಷಾತೀತವಾಗಿ ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಆ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತರುವವರೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಅದರೊಳಗೆ ಭಾಗವಹಿಸಿದರು. ಆದರೆ ಕೆಲವೊಂದಿಷ್ಟು ಘಟನಾವಳಿಗಳ ನಂತರ ಸ್ವಲ್ಪ ಚೇಂಜ್ ಆಯಿತು. ರಾಜ್ಯಪಾಲರ ನಮ್ಮದೊಂದು ಉದ್ದೇಶ, ಹೋರಾಟದ ಉದ್ದೇಶ ಏನಿತ್ತಂದರೆ ರಾಜ್ಯಪಾಲರ ಅಂಕಿತ ಹಾಕಿ ಸರ್ಕಾರಕ್ಕೆ ವಾಪಸ್ ಬರಲಿ ಅನ್ನುವಂಥ ಹೋರಾಟವನ್ನು ಆರಂಭಗೊಂಡಿತು. ರಾಜ್ಯಪಾಲರ ಸಹಿ ಮಾಡಿಸ್ಲಿಕ್ಕೆ ತಮಗೆಲ್ಲ ಗೊತ್ತಿದ್ದಾಗೆ ಯಾವ ರೀತಿ ಧಾರವಾಡದ ಸಮಸ್ತ ಜನತೆ, ಎಲ್ಲ ಸಂಘ ಸಂಸ್ಥೆಗಳು ಒತ್ತಾಯವನ್ನು ಮಾಡಿದಾಗ ಬೆದರಿದಂಥ ಪ್ರಹ್ಲಾದ್ ಜೋಶಿಯವರು ಇರ್ಬೋದು, ಅರವಿಂದ್ ಬೆಲ್ಲದವರು ಇರ್ಬೋದು,
ನಿಯೋಗವನ್ನು ಕರ್ಕೊಂಡು ಹೋಗಿ ರಾಜ್ಯಪಾಲರಿಗೆ ಭೇಟಿಯಾಗಿ ಅದನ್ನು ಕಡತವನ್ನು ವಾಪಸ್ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿದರು. ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಸಮಸ್ತ ಸಂಘ ಸಂಸ್ಥೆಗಳಿಗೆ, ಧಾರವಾಡ ನಾಗರಿಕರಿಗೆ, ಎಲ್ಲ ಹಿರಿಯರಿಗೆ, ಯುವ ಮಿತ್ರರಿಗೆ, ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನು ಈ ವೇದಿಕೆ ಈ ಮುಖಾಂತರ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮಾಧ್ಯಮ ಮಿತ್ರರ ಏನು ಒಂದು ಸಹಕಾರ ಎಷ್ಟು ಅಗತ್ಯ ಇತ್ತು, ಅದರಿಂದನೇ ನಾವು ಇವತ್ತು ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಅದಕ್ಕಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಸರ್ಕಾರದ ಅಂಗಳದಲ್ಲಿ ಬಂದಂಥದ್ದು ಒಂದು 2 ಕಂಡೀಷನ್ ಹಾಕಿ ಬಂದವು. ಈಗಾಗಲೇ ನಮ್ಮ ನಾಗರಾಜ್ ಗೌರಿಯವರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿದ್ವಿ. ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಮನಸ್ಸು ಕೂಡ ಅದನ್ನು ಮಾಡೋದು ಅಂಥದ್ದಿತ್ತು. ಮಾನ್ಯ ತಾನೇ ಶಿವಲೀಲಾ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿವಿ, ED ಸೆಕ್ರೆಟರಿ ಅವ್ರನ್ನ ಭೇಟಿಯಾಗಿವಿ. ನಮಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಸರ್ಕಾರನ ಕಳಿಸದ ಒಂದು ಯೋಜನೆ ಅಂದರೆ ಸರ್ಕಾರನೇ ಸಪ್ರೇಟ್ ಮಾಡಬೇಕು, ಧಾರವಾಡ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಪ್ರಸ್ತಾವನೆಯನ್ನು ಕಳಿಸಿದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ. ಏನು ನಮ್ಮ ಹೋರಾಟಗಾರರ ಗಡುವನ್ನು ಕೊಟ್ಟರೆ ಆ ಗಡುವಿನೊಳಗೆ ನಾವು ಮಾಡ್ಕೊಂಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ.